Hello everyone. Let's see how to make spaghetti with eggplant and tomato sauce. Super easy, super tasty recipe. Let's start. 1 eggplant. ಹಲೋ, ಇವತ್ತು ನಾನು ಬದನೆಕಾಯಿಯಿಂದ ಸ್ಪಗೆಟ್ಟಿಯನ್ನು ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರ್ತದೆ. ಸಿಂಪಲ್, ಸೂಪರ್ ಈಸಿಯಾಗಿದೆ. ರೆಸಿ ನೋಡೋಣ ಹೇಗೆ ಮಾಡೋದಂತ. ಒಂದು ಬದನೆಕಾಯಿಯನ್ನು ಸಿಪ್ಪೆ ಸುಲಿದು ಸಣ್ಣ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಹೆಚ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ಈ ಸ್ಪಗೆಟ್ಟಿ ನಾನು ವೆನಿಸ್ನ ಫೇಮಸ್ ರೆಸ್ಟೋರೆಂಟ್ನಲ್ಲಿ ತಿಂದದ್ದು. ತುಂಬಾ ರುಚಿಯಾಗಿತ್ತು. ಅದೇ ರೀತಿ ಮಾಡಲು ಟ್ರೈ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಆಗುತ್ತೆ. ನೀವು ಕೂಡ ಮಾಡಿ ನೋಡಿ. ಸಮ್ ಸಾಲ್ಟ್, ಸ್ವಲ್ಪ ಉಪ್ಪು ಹಾಕಿ ಕಲಸಿಡಿ. Add some salt and cook the spaghetti. ಸ್ವಲ್ಪ ಉಪ್ಪು ಹಾಕಿ ನೀರಿಗೆ ಸ್ಪಗೆಟ್ಟಿಯನ್ನು ಬೇಯಿಸ್ಕೊಳ್ಬೇಕು. ಈ ಬದನೆಕಾಯಿಯ ನೀರನ್ನು ಉದುರಿಸಿ ತೆಗಿಬೇಕು. ಟಿಶ್ಯೂ ಪೇಪರ್ ಮೇಲೆ ಹಾಕಿ ನಾನು ಒತ್ತಿ ತೆಗೆಯುತ್ತಿದ್ದೇನೆ. Add some oil and cook brinjal until tender. ಬದನೆಕಾಯಿಯನ್ನು ಬೇಯುವವರೆಗೆ ಬೇಯಿಸ್ಕೋಬೇಕು ಸ್ವಲ್ಪ ಎಣ್ಣೆಯಲ್ಲಿ. ಆಲ್ಮೋಸ್ಟ್ ಕುಕ್ ಆಗಿದೆ. ಆ್ಯಡ್ ಸಮ್ ಆನಿಯನ್, ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು. ಆ್ಯಡ್ ಸಮ್ ಪಾರ್ಸ್ಲೆ, ಚಾಪ್ಡ್ ಪಾರ್ಸ್ಲೆ, ಸ್ವಲ್ಪ ಪಾರ್ಸ್ಲೆ ಸೊಪ್ಪನ್ನು ಹಾಕಿ ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. I also added a little olive oil. ಸ್ವಲ್ಪ ಆಲಿವ್ ಎಣ್ಣೆ ಕೂಡ ಸೇರಿಸಿದ್ದೀನಿ. ಆಲಿವ್ ಎಣ್ಣೆ ತುಂಬ ರುಚಿ ಕೊಡುತ್ತದೆ. Salt to taste and black pepper to taste. ಮೊಜಾರೆಲ್ಲಾ ಚೀಸನ್ನು ಸಣ್ಣ ಸಣ್ಣ ಕ್ಯೂಬ್ಗಳನ್ನಾಗಿ ಮಾಡಿಕೊಳ್ಬೇಕು. ಆ್ಯಡ್ ಸ್ಪಗೆಟ್ಟಿ, ಕುಕ್ಡ್ ಸ್ಪಗೆಟ್ಟಿಯನ್ನು ಸೇರಿಸಬೇಕು. ಆ್ಯಡ್ ಟೊಮೆಟೊ ಸಾಸ್ ಕೂಡ ಸೇರಿಸಬೇಕು. ಕುಕ್ಡ್ ಟೊಮೆಟೊ ಸಾಸ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ವೆಲ್. Now add ಮೊಜಾರೆಲ್ಲಾ ಕ್ಯೂಬ್ಸ್ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿದರೆ ತುಂಬ ರುಚಿಯಾಗಿರ್ತದೆ. ಈಗ ಬಟರ್ ಸೇರಿಸಬೇಕು. ಆ್ಯಡ್ ಸಮ್ ಬಟರ್.
ಅದು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. Now add some parmesan cheese. ಗ್ರೇಟ್ ಮಾಡಿದ ಪಾರ್ಮೆಸಾನ್ ಹಾಕಿ ಥರ ಆಯಿತು. ತುಂಬ ರುಚಿಕರವಾದ ಸ್ಪಗೆಟ್ಟಿ ರೆಡಿ. Delicious eggplant spaghetti is ready. Thank you for watching.